ಇದು ನಾನು ಮಾತನಾಡುವ ವಿಷಯ ಚುನಾವಣೆ ಸುಧಾರಣೆ ಕುರಿತು. ಹಿಂದೆ ಗುಪ್ತರ ಕಾಲದಲ್ಲಿ ಕೇಳಿರ್ಬೋದು ನೀವೆಲ್ಲರೂ. ಗುಪ್ತರ ಕಾಲದಲ್ಲಿ ವಜ್ರ ವೈಢೂರ್ಯಗಳನ್ನು ಮಾರ್ಕೆಟ್ದಲ್ಲಿ ಬಜಾರದಲ್ಲಿ ಮಾರಾಟ ಮಾಡ್ತಿದ್ರು. ಹಂಗೆ ನಾನು ಹೇಳುವ ವಿಷಯ ಸ್ವಲ್ಪ ಒಂದು ಪಾಯಿಂಟ್ಸ. ಹಿಂದೆ ಗುಪ್ತರ ಕಾಲದಲ್ಲಿ ಇತ್ತೆಂದು ಭಾವಿಸಲಾದ ಸುವರ್ಣ ಯುಗ ಈ ದೇಶದಲ್ಲಿ ಮತ್ತೊಮ್ಮೆ ಕಾಲಿಕ್ಕುವ ಗಳಿಗಾಗಿ ನಾನು ಕಾಯುತ್ತೇನೆ. ಅದಕ್ಕಾಗಿ ಒಂದು ಮಾತು, ಎಲ್ಲಿ ಓದಿದ ನೆನಪು, ಇದನ್ನು ಅಳವಡಿಸಿಕೊಳ್ಳಬೇಕು. ಬದುಕು ತಪಸ್ಸು ಮಾಡದಿದ್ದರೂ ಸಿಕ್ಕ ಒಂದು ವರವಾಗಿದೆ. ಬದುಕು ತಪಸ್ಸು ಮಾಡದಿದ್ದರೂ ಸಿಕ್ಕ ಒಂದು ವರವಾಗಿದೆ. ಅದರ ಕೊನೆಯ ಗಮ್ಯದವರೆಗೆ ಒಂದು ಸುಂದರವಾದ ಮಾರ್ಗವನ್ನು ನಾವೇ ಕೊಂಡುಕೊಳ್ಳಬೇಕು. ಇದನ್ನು ತಿಳಿದುಕೊಡ್ರಿ. ಈಗ ಏನೇನು ಮಾಡಬೇಕು? ಇಲೆಕ್ಷನ್ ಮೊದಲಿಗೆ ರಿಟೈರ್ಡ್ ಆದವರಿಗೆ ಯಾವುದೇ ಪಕ್ಷದವರು ಟಿಕೆಟ್ ಕೊಡಬಾರ್ದು. ರಿಟೈರ್ಡ್ ಆದವರು ಸ್ವಂತ ಬಲದಿಂದ ನಿಂದ್ರಲಾಕ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಂದ್ರಲಾಕ ನಡೀತದೆ. ಆದರೆ ಯಾವುದೇ ಪಕ್ಷದವ್ರು ಕೊಡಬಾರ್ದು. ಏಕೆಂದರೆ ಮತ್ತೊಬ್ಬರು ಅವಕಾಶ ಕೊಡಬೇಕು. ಅವ್ರು ರಿಟೈರ್ಡ್ ಸ್ವಲ್ಪ ರೊಕ್ಕ ಬಂದಿರ್ತದೆ, ಅವ್ರ ಕಡೆ ಇದು ಇರ್ತದೆ. ಮತ್ತು ರಿಟೈರ್ಡ್ ಮಂದಿಗೆ ಕೊಟ್ರಂದ್ರೆ ಅವ್ರು ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ತಿರುಗಾಡ್ಲಿಕ್ಕೆ ಬರೋದಿಲ್ಲ. ಬರೀ ಮತ್ತೆ ಅವ್ರು ರಿಟೈರ್ಡ್ ಮಂದಿಗೆ ಕೊಡ್ತೀರಿ. ರಿಟೈರ್ಡ್ ಮಂದಿಗೆ ಕೊಡಬೇಡ್ರಿ, ಸ್ವಲ್ಪ ಯುವಕರಿಗೆ ಕೊಡ್ರಿ ಅವಕಾಶ. ಒಂದನೇದು. ಎರಡನೇದು, ಒಬ್ಬರು MLA ಇರ್ತಾರೆ, ಮತ್ತು ಅವ್ರಿಗೆ MP ಟಿಕೆಟ್ ಕೊಡೋದು. ಆ MP ಆರಿಸ್ಬೇಡ ಮತ್ತು MLA ಆ ಇಲೆಕ್ಷನ್ ಮಾಡೋದು ಮತ್ತೊಮ್ಮೆ ನಿಂತು. ಅದಕ್ಕೆ ಭಯಂಕರ ಖರ್ಚಾಗ್ತದೆ. ಮತ್ತು ರೊಕ್ಕ MLA ಅಂದ್ರೆ MP ಟಿಕೆಟ್ ಮತ್ತೊಮ್ಮೆ ಅವಕಾಶ ಸಿಗ್ತದೆ. ಮತ್ತು ಅವ್ನಿಗೆ MLA ಇರ್ತಾರೆ, ಮತ್ತು ಅವ್ನಿಗೆ MP ಯಾಕೆ ಕೊಡಬೇಕು? ಕೊಡಬಾರದು. ಮೂರನೇ ಪಾಯಿಂಟ್, ಇಲೆಕ್ಷನ್ ನಿಂದಿರಬೇಕಾದ್ರೆ, ಈ ಮೂರನೇ ಪಾಯಿಂಟ್ ಇಂಪಾರ್ಟೆಂಟ್ ಅದ. ಇಲೆಕ್ಷನ್ಗೆ ಯಾವುದೇ ವ್ಯಕ್ತಿ ನಿಂದಿರಬೇಕಾದ್ರೆ ಅವನಿಗೊಂದು ಸರ್ಟಿಫಿಕೇಟ್ ಕೊಡಬೇಕು. ಅವನು ಎಕ್ಸಾಮ್ ತಗೋಬೇಕು. ಯಾರು ಬೇಕಾದ್ರೆ ಯುವಕರಿಂದರಲ್ಲಿ ಅವ್ರಿಗೆಲ್ಲ ಹೆಂಗೆ TET B.Ed BSc B.Ed ಹಿಂಗೆ ಎಕ್ಸಾಮ್ ಇರ್ತಲ್ಲ, ಒಂದು ಎಕ್ಸಾಮ್ ತೊಗೋಬೇಕು. ನಿನಗೆ ಸರಿಯಾಗಿ ಮಾತಾಡೋಕೆ ಬರ್ತಾಯಿಲ್ಲೋ, ಸರಿಯಾಗಿ ತಿರುಗಾಡ್ಲಿಕ್ಕೆ ಬರ್ತಾಯಿಲ್ಲೋ, ಏನು ನಿನ್ನ ಹಾರ್ಟ್ ಚಲೋ ಇದಲ್ಲೋ, ಆರೋಗ್ಯ ಚಲೋ ಇದಲ್ಲೋ. ಯಾಕಂದ್ರೆ ಇಲೆಕ್ಷನ್ ನಿಂತಿರ್ತಾನೆ, ಕೆಲವೊಂದು ದಿನದಾಗ ಆರಾಮ್ ತಪ್ಪಿ ತಿರ್ಕೊಂಡು ಬಿಡ್ತಾನೆ. ಮತ್ತು ಈಗ ಇಲೆಕ್ಷನ್ ಆಗ್ತದೆ, ಎಷ್ಟು ಖರ್ಚು ಆಗ್ತದೆ? ಇದು ಎಷ್ಟು ಖರ್ಚು ಆಗ್ತದಲ್ಲ. ಅದಕ್ಕೆ ಕಾರಣ ಅವನು ಆರೋಗ್ಯವಂತನ ಇದ್ದವ್ರು ಕೊಡಬೇಕು. ಮತ್ತು ಸರಿಯಾಗಿ ಯೋಗ್ಯವಾಗಿ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಸರಿಯಾಗಿ ಮಾತಾಡಬೇಕು, ಫ್ಲೂಯೆಂಟ್ಲಿ ಮಾತಾಡಬೇಕು. ಅಂಥ ಎಕ್ಸಾಮ್ ತಗೋ. ಕೆಲವು ಓವರಲ್ ಆಗಿ ನೀ ಫ್ಲೂಯೆಂಟ್ಲಿ ಮಾತಾಡೋ ಬರ್ತಾ ಇಲ್ಲೋ, ನಿನ್ನ ತಿರುಗಾಡ್ಲಿಕ್ಕೆ ಬರ್ತಾ ಇಲ್ಲೋ, ನೀ ಆರೋಗ್ಯವಂತನಿದೆಯೋ ಇಲ್ಲೋ ಅಂತ ಒಂದು ಸರ್ಟಿಫಿಕೇಟ್, ನೀನು ಇಲೆಕ್ಷನ್ದಲ್ಲಿ ಯೋಗ್ಯವಾಗಿದ್ದೀಯಾ ಅಂತಂದು. ಮತ್ತು ಇಲೆಕ್ಷನ್ ಡಿಕ್ಲೇರ್ ಒಂದು ತಿಂಗಳು ಮೊದಲ ಈ ಪೊಲೀಸ್ ಫಿಟ್ನೆಸ್ ಹ್ಯಾಂಗ್ ಟೆಸ್ಟ್ ಇಡ್ತಾರಲ್ಲ, ಆ ಟೆಸ್ಟ್ ಇಡಬೇಕು. ಓಡಾಡೋದು, ರನ್ನಿಂಗ್, ವಾಕಿಂಗ್ ಸರಿಯಾಗಿ ಬರ್ತಾ ಇಲ್ಲೋ, ಮತ್ತು ಆರೋಗ್ಯವಂತದಲ್ಲ, ಅವಾಗ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಹೀಗಾದ್ರೆ ಹಣ ಪೋಲಾಗೋದು ತಪ್ಪಿಸ್ಬೋದು. ಈಗ ಹೆಂಗೆ TET ಎಕ್ಸಾಮ, B.Ed ಎಕ್ಸಾಮ ಮಾಡ್ತಾರೆ, ಪೊಲೀಸ್ ಎಕ್ಸಾಮ್ ಮಾಡ್ತಾರೆ. ಯೋಗ್ಯ ಅದ, ಲೈಸೆನ್ಸ್ ಕೊಡು, ಗಾಡಿ ಹೊಡಿ ಲೈಸೆನ್ಸ್ ಕೊಟ್ಟು ಗಾಡಿ ಹೊಡಿ ಯೋಗ್ಯ ಅದಾನ. ಹಂಗೆ ಇಲೆಕ್ಷನ್ ನಿಂದಿರ್ಬೇಕು. ಕೆಲವ್ರು ಮಾತಾಡಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಪಾರ್ಲಿಮೆಂಟ್ ಸುಮ್ಕೂತ್ ನಿದ್ದೆ ಹೊಡೆದು ಬಂದು ಬಿಡ್ತಾರೆ. ಅಂಥವ್ರು ಆರಿಸಿ ಬರ್ತಾರೆ, ಹೆಂಗೋ ಮಾಡಿ ರೊಕ್ಕ ಖರ್ಚು ಮಾಡಿ ಬಂದು ಬಿಡ್ತಾರೆ. ಅಂಥವ್ರು ಇಲೆಕ್ಷನ್ಗೆ ಟಿಕೆಟ್ ಕೊಡಬಾರ್ದು. ನಾಲ್ಕನೇ ಪಾಯಿಂಟ್ ಏನಂದ್ರೆ, ಅವನು ಫಸ್ಟಿಗೆ ಇಲೆಕ್ಷನ್ ನಿಂದಿರ್ತಾನೆ, ಅವನು ಆಸ್ತಿ ಗೀಸ್ತಿ ಎಷ್ಟದು ನೋಡ್ಕೋತಾರೆ. ಇಷ್ಟು ಆಸ್ತಿ ಅದು ಬರೆದು ಕೊಡ್ತಾರೆ. ಇಲೆಕ್ಷನ್ ನಂತರ, ಇಲೆಕ್ಷನ್ 5 ವರ್ಷ ಮುಗಿಯಣನೆ ಒಂದು SIT ತಂಡ ಮಾಡಬೇಕು. ನಿನ್ನ ಮೂಲ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಮೂಲ ಆಸ್ತಿ ಇಷ್ಟಿತ್ತು, 10 ಎಕರೆ ಹೊಲ ಇತ್ತು, ಒಂದು 2 ಲಕ್ಷ ರೊಕ್ಕ ಇತ್ತು, ಇಷ್ಟೆಲ್ಲ ಇತ್ತಪ್ಪ. ಈಗ 50 ಎಕರೆ ಹೊಲ ಆಗೋದು, ಎಲ್ಲಿದು ಬತ್ತಿದು? ಅದು ತನಿಖೆ ಮಾಡಿ ಗೌರ್ಮೆಂಟ್ದು ವಶಪಡಿಸ್ಕೊಳ್ಬೇಕು. ಇದು. ಮತ್ತು ಕೆಲವು ಮಂದಿ ಏನು ಮಾಡ್ತೀವಿ ನಾವು, ಅವ್ರ ಮನೆಗೆ ಇಲೆಕ್ಷನ್ ಏನೋ ಕೆಲಸ ಇರ್ತದೆ, ಅವ್ರ ಮನೆಗೆ ಬೆಟ್ಟ ಎಲ್ಲ ಹೋಗಿರ್ತೀವಿ. ಅವ್ರು ರೆಸ್ಪೆಕ್ಟ್ ಕೊಡೋದಿಲ್ಲ, ಒಳಗೆ ಕೂತು ಬಿಡ್ತಾರೆ. ಹೆಂಡ್ರ ಜೋಡಿ ಮಾತಾಡ್ಕೋತ ಹಾಗೆ ಹೊರಗೆ ಕೂತಿರ್ತಾಳೆ. ಅವ್ರ ಜೋಡಿ ಏನು ಮಾತಂದು ಕೂತಿರ್ತಾರೆ. ಅವ್ರು ಹೊರಗೆ ಬಂದು ಬೆಟ್ಟ ಆಡಕ್ಕೆ ಬಂದು ಬರಲಿಕ್ಕಿಲ್ಲ. ಅವ್ರಿಗೆ ಗೊತ್ತಿಲ್ಲ ನಾವೇ ದೇವರು. ಹೊತ್ತೊಂದು ನಮಗೆ MLA MP ಪ್ರಧಾನಮಂತ್ರಿ ರಾಷ್ಟ್ರಪತಿ ಮಾಡಿದವರೇ ಇವರೇ ನಮ್ಮ ದೇವರು. ಅಗದಿ ಕೈ ಮುಗಿದು ತಲೆ ಬಾಯಿಗೆ ನಮಸ್ಕಾರ ಮಾಡ್ಕೊಂಡು ನಮಗೆ. ನಾವು ಅವ್ರಿಗೆ MLA ಮಾಡಿದವರು, MLA ಮಾಡಿದವ್ರು ನಾವೇ ದೇವರು. ನಮಗೆ ದೇವರು ಎದುರಿಗೆ ಎದಿ ಸೆಡ್ದು ಹೋಗ್ತಾರ. ಹೆಂಗೆ ಬೇಡ್ಕೊಳಕ್ಕೆ ಬಂದಿರ್ತಾರ, ರೊಟ್ಟಿ ನೀಡ್ರಿ, ಮುಂದಿನ ಮನೆಗೆ ಹೋಗೋ. ನಾವು ಹೋಗಿ ದೇವ್ರತ್ ಕೇಳ್ಕೊತೀವಿ, ಏನಾದ್ರು ಕೊಡು ದೇವ್ರೇ ಅಂತ ಕೇಳ್ಕೊತೀವಿ. ದೇವ್ರೇನಂತಾನ, ನೀ ಇಲೆಕ್ಷನ್ ಆರಿಸಿ ಬಂದು ಎದಿ ಸೆಡ್ ತಿರುಗಾಡಿ ಹೋಗಿ ನಡಿ, ಮುಂದಿನ ಸಲ ನಿಂದ್ರೆ ಹೊರಗೆ ಎಲೆಕ್ಷನ್ ಕತ್ತಾರ. ಹಂಗೆ ಯೋಗ್ಯ ವ್ಯಕ್ತಿ ಆರಿಸಿ ಬರ್ಬೇಕು. ನೀವೇನು ಮಾಡಿದ್ರಿ, ಜನ ಯಾರು ಹೆಚ್ಚು ಪ್ರಚಾರ ಮಾಡ್ತಾರ, ಯಾರ್ದೊಂದು ವೆಚ್ಚ ಖರ್ಚು ಮಾಡ್ತಾರ, ಅಂಥವ್ರಿಗೆ ಓಟ್ ಹಾಕಿಬಿಡ್ತೀರಿ. ಅವ ಮಾತಾಡೋಕೆ ಬರೋದ್ರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಭಯಂಕರ ಕಟೌಟ್ ಕಟ್ಟಾನ, ಭಯಂಕರ ಬ್ಯಾನರ್ ಮಾಡ್ಯಾನ, ಭಯಂಕರ ಟಾಂಗ ಉದರ್ಸ್ಯಾನ. ಈಗ ನಮ್ಮದು ನಾವೇ ಇಲೆಕ್ಷನ್ ಇತ್ತು ತಿಳ್ಕೊಂಡು ನಾ ಯೋಗ್ಯ ಇದೀನಿ ನಿಂದಿರ್ಲಾಕ. ಏನು ರೊಕ್ಕ ತಿಂದಲ್ಲ, ಏನು ತಿಂದಲ್ಲ, ಎಲ್ಲ ಮಾತಾಡೋಕೆ ಎಲ್ಲ ಸರಿಯಾದ, ಎಲ್ಲ ಜ್ಞಾನವಂತದಲ್ಲ, ಸಂವಿಧಾನ ಓದಿ ಎಲ್ಲ ಮಾಡಿ ನಮ್ಮದ್ರೆ ಹಾಕೋದಲ್ಲ. ನಾ ಅಲ್ಲ, ರಗಡ ಸಾಕಷ್ಟು ಬಂದ್ಯಾರ. ಪ್ರಚಾರ ಮಾಡಿಲ್ಲ, ಏನೂ ಮಾಡಿಲ್ಲ, ಅವನೇನು ಓಟ್ ಹಾಕೋದು? ಇನ್ನು ಓಟ್ ಹಾಕ್ತೀರಿ. ಅವರು ಜನಪ್ರತಿನಿಧಿಗಳು
ಆರಿಸಿ ಬಂದವರು ಯಾರೇ ವ್ಯಕ್ತಿ ಹೋಗಲಿ ಅವರು ಕೈ ಕೈ ಮುಗಿದು ತಲೆ ಶ್ರೀಷ್ಠಾನ ನಮಸ್ಕಾರ ಮಾಡು. ಯಪ್ಪ ನೀನೇ ದೇವ್ರ, ನೀ ದೇವ್ರ ನಮ್ಗೆ ಓಟ್ ಹಾಕಿರುತ್ತೆ, ನಾವು ಈಗ MLA ಆಗಿವಿ, MP ಆಗಿವಿ, ಮಂತ್ರಿ ಆಗಿವಿ. ಹಂಗೆ ಒಂದಿಲ್ಲ ಅವ್ರ ನಾವೇನೋ ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಹಾಕಿ ಲಗಾಸ್ತಾರೆ. 4 ಮಂದಿ ಗುಂಡಾಗಳು ಲಗಾಸಿ ಕಳಿಸ್ಬಿಡ್ತಾರೆ. ಹಿಂಗಾದ್ರೆ ಹ್ಯಾಂಗೆ? ನಾನು ಹೇಳಿದ ಕೆಲವೊಂದು ಅಭಿಪ್ರಾಯಗಳನ್ನು ಸರ್ಕಾರದವರು ಕೇಳಿಕೊಂಡು ಇದನ್ನು ಎಲ್ಲರೂ ಶೇರ್ ಮಾಡಿ ಪರಿಶೀಲಿಸಬೇಕು ಮತ್ತು ಚುನಾವಣೆ ಆಯೋಗ ನೇಮಿಸಿ ಯೋಗ್ಯವಾದ ಚುನಾವಣೆ ನಡೆಸಬೇಕು ಅಂತಂದು ಹೇಳಿ 2 ಮಾತು ಮುಗಿಸುತ್ತೇನೆ.